ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯದ ಘಟಕ 4 ವರ್ಗ ಸಮೀಕರಣಗಳು ಪಾರ್ಟ್ 2 ವಿಡಿಯೋ. ಈಗಾಗಲೇ ಪಾರ್ಟ್ 1 ವಿಡಿಯೋವನ್ನು ಮಾಡಿದ್ದೇನೆ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋದಲ್ಲಿ ಉದಾಹರಣೆ ಪ್ರಶ್ನೆಗಳಿಗೆ ಅದರ ಇಂಟ್ರೊಡಕ್ಷನ್, ಪೀಠಿಕೆ ಮತ್ತು ಉದಾಹರಣೆ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಈಗ ಅಭ್ಯಾಸದಲ್ಲಿ ಬರುವಂತಹ ಅಭ್ಯಾಸ 4.1 ನಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಇಂದು ಆ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಅಭ್ಯಾಸ 4.1 ರ 1ನೇ ಪ್ರಶ್ನೆಯಲ್ಲಿ ಬರುವಂತಹ 8 ಪ್ರಶ್ನೆಗಳಿಗೆ ಇಂದು ಪರಿಹಾರವನ್ನು ಕಂಡುಹಿಡಿಯೋಣ. ಇಲ್ಲಿ ನಂತರ ವರ್ಡ್ಸ್ ಪ್ರಾಬ್ಲಮ್ಗಳಿವೆ ಮತ್ತು ಉದಾಹರಣೆಗಳಿವೆ. ಅವೆಲ್ಲವುಗಳನ್ನ ನಂತರದಲ್ಲಿ ಕಂಡುಹಿಡಿಯೋಣ. ಈ ವಿಡಿಯೋದಲ್ಲಿ ಈ ಒಂದು 4.1 ಅಭ್ಯಾಸದ 1ನೇ ಪ್ರಶ್ನೆಯಲ್ಲಿ ಬರ್ತಕ್ಕಂಥ 8 ಪ್ರಶ್ನೆಗಳಿಗೆ ಇಂದು ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ ಏನಿದೆ, x+1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ x+3 ಅನ್ನುವಂಥದ್ದು. ಈಗ ಇದಕ್ಕೆ ಈಗಾಗಲೇ ಕೆಲವೊಂದು ಸೂತ್ರಗಳನ್ನು ನಾನು ನಿನ್ನೆ ಬರೆದಿದ್ದೇನೆ. ಈಗ ಆ ಸೂತ್ರಗಳನ್ನ ಮತ್ತೊಮ್ಮೆ ನೋಡಿ ಈ ಪ್ರಶ್ನೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಈಗ ಮೊದಲನೇ ಪ್ರಶ್ನೆಗೆ ಪರಿಹಾರ, ಈಗಾಗಲೇ ಸೂತ್ರಗಳನ್ನ ಇಲ್ಲಿ ಬರೆದಿದ್ದೇನೆ. ಈ ಸೂತ್ರಗಳಲ್ಲಿ ಯಾವುದಾದರೂ ಒಂದು ಸೂತ್ರವನ್ನು ಇಲ್ಲಿ ನಮಗೆ ಅಪ್ಲೈ ಆಗುತ್ತೆ. ಆ ಸೂತ್ರವನ್ನು ಉಪಯೋಗಿಸಿಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಬೇಕು. ನಮಗೆ ಕೇಳಿರುವಂತಹ ಪ್ರಶ್ನೆ ವರ್ಗ ಸಮೀಕರಣಗಳೇ. ವರ್ಗ ಸಮೀಕರಣಗಳು ಏನ್ಬೇಕಾಗಿತ್ತು ಅಂದ್ರೆ ಅದನ್ನ ಆದರ್ಶ ರೂಪದಲ್ಲಿ ಇರಬೇಕು. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ax² + bx + c = 0. ಇದನ್ನ ಬಿಡಿಸಿದ ನಂತರ ಘಾತ ಸಂಖ್ಯೆಗಳನ್ನ, ಚರಾಕ್ಷರದ ಘಾತ ಸಂಖ್ಯೆಗಳನ್ನ ಇಳಿಕೆಯ ಕ್ರಮದಲ್ಲಿ ಬರೀಬೇಕು. ಇಳಿಕೆಯ ಕ್ರಮದಲ್ಲಿ ಬರೆದ ನಂತರ ಈ ಒಂದು ರೂಪದಲ್ಲಿ ಬಂತು ಅಂದ್ರೆ ಇದನ್ನ ವರ್ಗ ಸಮೀಕರಣ ಹೌದು ಅಂತ ಕರಿತೀವಿ. ಇಲ್ಲದೇ ಇದ್ದರೆ ಈ ರೂಪದಲ್ಲಿ ಬರಲಿಲ್ಲ ಅಂದ್ರೆ ಅದು ವರ್ಗ ಸಮೀಕರಣ ಅಲ್ಲ ಅಂತಕ್ಕಂಥದ್ದು ಹಿಂದಿನ ಒಂದು ವಿಡಿಯೋಗಳಲ್ಲಿ ಅದರ ಬಗ್ಗೆ ವಿವರಣೆಯನ್ನು ನೀಡಿದ್ದೇನೆ. ಈಗ ಆ ಪ್ರಶ್ನೆಗೆ ಪರಿಹಾರ. ಈಗ ಫಸ್ಟಿಗೆ ಇರ್ತಕ್ಕಂಥ ಪ್ರಶ್ನೆಯನ್ನು ನೋಡೋಣ. x+1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಬ್ರಾಕೆಟ್ x+3 ಅನ್ನುವಂಥದ್ದು. ಈಗ ಯಾವ ಸೂತ್ರ ಇದೆ? ಇಲ್ಲಿ ನಮಗೆ ಇರ್ತಕ್ಕಂಥ ಸೂತ್ರವನ್ನ ನಾವು ನೋಡ್ಕೊಳ್ಬೇಕು. ಇಲ್ಲಿ ಎ ಇದೆ, ಇದು ಬಿ ಇದೆ. ಹಾಗಾಗಿ a+b ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರ. a+b ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಇದನ್ನ ಬಿಡಿಸಬೇಕು. ಅಲ್ಲಿ ಬರ್ತಾ ಇದೆ ಸೂತ್ರ a+b ಹೋಲ್ ಸ್ಕ್ವೇರ್ ಅಂದ್ರೆ a² + b² + 2ab ಅನ್ನುವಂಥದ್ದು. ಈಗ ಆ ಸೂತ್ರವನ್ನ ಇಲ್ಲಿ ಮತ್ತೊಂದ್ಸಲ ಬರೀತಾ ಇದೆ ನೋಡ್ರಿ. a+b ಹೋಲ್ ಸ್ಕ್ವೇರ್ a² + b² + 2ab. ಈಗ ಕೇವಲ ಬೆಲೆಗಳನ್ನು ಆದೇಶಿಸಬೇಕು. a ಅಂದ್ರೆ x, b ಅಂದ್ರೆ ಎಷ್ಟಿದೆ 1. a ಅಂದ್ರೆ x ಇದೆ, a ಅಂದ್ರೆ x ಇದೆ, b ಅಂದ್ರೆ 1. ಇದನ್ನ ತೆಗೆದು ಬಿಡೋಣ. ಈಗ ಬೆಲೆಗಳನ್ನ ಎಲ್ಲ ಬೆಲೆಗಳನ್ನ ಆದೇಶಿಸಲಾಗಿದೆ. ಅಂದ್ರೆ a+b ಹೋಲ್ ಸ್ಕ್ವೇರ್ ಅಂದ್ರೆ a² + b² + 2ab. a ಅಂದ್ರೆ x, b ಅಂದ್ರೆ 1 ಅಂತ. ಈಗ ನೆಕ್ಸ್ಟ್ ಮುಂದಿಂದು ಏಕಪದದಿಂದ ದ್ವಿಪದಗಳ ಗುಣಾಕಾರ ಇದೆ. ಇದರಿಂದ ಇದಕ್ಕೊಂದ್ಸಲ ಗುಣಾಕಾರ, ಇದರಿಂದ ಇದಕ್ಕೊಂದ್ಸಲ 2 ಇಂಟು x ಅಂದ್ರೆ 2x ಪ್ಲಸ್ ಇದೆ ಪ್ಲಸ್ 2 3 6. ಇದನ್ನ ಮತ್ತೆ ಬಿಡಿಸೋಣ. x² + 1 ರ ವರ್ಗ 1 ಪ್ಲಸ್ 2 ಅಂದ್ರೆ 2 ಇಂಟು x ಅಂದ್ರೆ 2x ಪ್ಲಸ್ 2x ಅನ್ನ ಎಡಭಾಗದಲ್ಲಿ ತಂದಾಗ -2x ಪ್ಲಸ್ 6 ಅನ್ನ ಎಡಭಾಗದಲ್ಲಿ ತಂದಾಗ -6 = 0. ಈಗ ಇದನ್ನ ಘಾತ ಸಂಖ್ಯೆಗಳನ್ನ ಇದನ್ನ ಸುಲಭ ರೂಪಕ್ಕೆ ಕಂಪ್ಲೀಟ್ ತರಬೇಕು. x² ಆದ ನಂತರ x ಇರ್ತಕ್ಕಂಥ ಇಲ್ಲಿ 2 ಇವೆ. ಒಂದು +2x, ಒಂದು -2x ಇದೆ. ಒಂದು ಧನ ಪೂರ್ಣಾಂಕ, ಮತ್ತೊಂದು ಋಣ ಪೂರ್ಣಾಂಕ ಇದೆ. ಹಾಗಾಗಿ 2x ನಲ್ಲಿ 2x ಅನ್ನ ಹೋದ್ರೆ 0 ಅಥವಾ ಇವುಗಳನ್ನ ಛೇದವನ್ನು ಹೊಡೆದಿದ್ದೇವೆ. ಈಗ ನಮಗ x² ಆದ ನಂತರ x ಯಾವುದು ಇಲ್ಲ. ಹಾಗಾಗಿ ಸ್ಥಿರಾಂಕಕ್ಕೆ ಹೋಗೋಣ. ಒಂದು +1 ಇದೆ, ಒಂದು -6. ಒಂದು +1 ಮೈನಸ್ ಇದ್ದಾಗ ಕಳಿತೀವಿ. 6 ರಲ್ಲಿ 1 ಕಳೆದಾಗ 5. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್ = 0. ಈಗ ನಮಗೇನಿದೆ ಕಂಡೀಷನ್ ಅಂದ್ರೆ a is not equals to 0 ಅಂತಿದೆ. ವರ್ಗ ಸಮೀಕರಣದಲ್ಲಿ b 0 ಇರಬಹುದು, c 0 ಇರಬಹುದು, ಆದ್ರೆ a ಬೆಲೆ 0 ಇರಬಾರ್ದು. ಅಂದ್ರೆ ಚರಾಕ್ಷರದ ಘಾತ ಹೈಯೆಸ್ಟ್ 2 ಇದ್ರೆ ಮಾತ್ರ ಅದು ವರ್ಗ ಸಮೀಕರಣ. ಹಾಗಾಗಿ ಇದು ax² + bx + c = 0 ರೂಪದಲ್ಲಿದೆ. 0 ರೂಪದಲ್ಲಿದೆ ಅಂದ್ರೆ ಚರಾಕ್ಷರದ ಘಾತ ನಮಗೆ ಏನು ಬಂದಿರ್ಬೇಕು. ಇದನ್ನ ಬಿಡಿಸಿದಾಗ ಚರಾಕ್ಷರದ ಘಾತ 2 ಬಂದಿದೆಯಲ್ಲ, 2 ತಪ್ಪದೆ ಬಂದಿರಬೇಕು. ಚರಾಕ್ಷರದ ಘಾತ 2 ಇತ್ತು ಅಂತಂದ್ರೆ ಅದು ವರ್ಗ ಸಮೀಕರಣ. ಹಾಗಾಗಿ ax² + bx + c = 0 ರೂಪದಲ್ಲಿದೆ. ಹಾಗಾಗಿ ದತ್ತ ಸಮೀಕರಣವು ವರ್ಗ ಸಮೀಕರಣ
ವರ್ಗ ಸಮೀಕರಣಗಳು ಎಂಬುದನ್ನ ಪರೀಕ್ಷಿಸಿ ಅಂತ ಹೇಳಿದ್ರು. ಪರೀಕ್ಷೆಯನ್ನ ಮಾಡಿದಾಗ ಇದು ಆದರ್ಶ ರೂಪ, ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ಹಾಗಾಗಿ ದತ್ತ ಸಮೀಕರಣ ವರ್ಗ ಸಮೀಕರಣ ಹೌದು ಅನ್ನುವಂತಹ ಉತ್ತರವನ್ನ, ಅಥವಾ ವರ್ಗ ಸಮೀಕರಣ ಇದೆ ಅನ್ನುವಂತಹ ಉತ್ತರವನ್ನ ಬರೀತಕ್ಕಂಥ ಇದು 1ನೇ ಪ್ರಶ್ನೆ. ನೆಕ್ಸ್ಟ್ 2ನೇ ಪ್ರಶ್ನೆ. ಈಗ 2ನೇ ಪ್ರಶ್ನೆ, ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ. ಪರಿಹಾರ ಪ್ರಶ್ನೆಯನ್ನ ಮತ್ತೊಂದ್ಸಲ, x² - 2x ನೆಕ್ಸ್ಟ್ ಈಸ್ ಈಕ್ವಲ್ ಟು -2 ಇಂಟು ಬ್ರಾಕೆಟ್ 3 - x ಅಂತಿದೆ. ಈ ಕಡೆ ಅಂತೂ ಯಾವುದೇ ಗುಣಾಕಾರಗಳನ್ನ ಅಥವಾ ಆ ಸೂತ್ರಗಳನ್ನ ಬರುವುದಿಲ್ಲ, ಆಲ್ರೆಡಿ ಬಿಡಿಸಿರ್ತಕ್ಕಂಥದ್ದೇ x² - 2x. ಇಲ್ಲಿ ಏನಿದೆ, ಇದಕ್ಕೆ 3ಕ್ಕೆ ಒಂದ್ಸಲ, x ಗೆ ಒಂದ್ಸಲ ಗುಣಾಕಾರ. ಗುಣಾಕಾರವನ್ನ ಮಾಡುವಾಗ ಫಸ್ಟ್ ನಾವು ಚಿಹ್ನೆಗಳನ್ನ ಗುಣಾಕಾರ ಮಾಡಬೇಕು, ಆಮೇಲೆ ಅಂಕಿಗಳು ಅಥವಾ ಅದರ ಸಹಗುಣಕಗಳು, ಅಂಕಿ ಅಥವಾ ಸಹಗುಣಕಗಳನ್ನ ಗುಣಾಕಾರ ಮಾಡಬೇಕು. ನಂತರ ನಾವೇನ್ ಮಾಡಬೇಕು, ಚರಾಕ್ಷರಗಳನ್ನ ಗುಣಾಕಾರವನ್ನ ಮಾಡಬೇಕು. ಚಿಹ್ನೆ ಇದು 2 ಇದೆ, ಇಲ್ಲಿ 3 ಇದೆ, ಇವೆರಡನ್ನ ಗುಣಾಕಾರ ಮಾಡಬೇಕಾಗಿದೆ. ಮೈನಸ್ ಇಂಟು ಪ್ಲಸ್ ಮೈನಸ್, 2 ಮೂಲೆ ಚರಾಕ್ಷರ ಇಲ್ಲ, ಅಂಕಿ 2 ಮೂಲೆ 6, ಚರಾಕ್ಷರ ಇಲ್ಲ. ನೆಕ್ಸ್ಟ್ ಇದಕ್ಕೂ ಗುಣಾಕಾರ ಮಾಡಬೇಕಾದ್ರೆ ಅದ್ರ ಹಿಂದಿನ ಚಿಹ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 1 ಅಂದ್ರೆ 2 1 2 ಅಂಕಿಗಳಾಯ್ತು. ಚರಾಕ್ಷರ ಏನಿದೆ ಎಕ್ಸ್ ಇದೆ, ಎಕ್ಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಗುಣಿಲೆ ಎಕ್ಸ್ ಅಂದ್ರೆ 2x. ಎಲ್ಲಾ ಪದಗಳನ್ನು ಎಡಭಾಗದಲ್ಲಿ ತರಬೇಕು. x² - 2x ಮೈನಸ್ 6 ಅನ್ನ ಎಡಭಾಗದಲ್ಲಿ ತಂದಾಗ ಪ್ಲಸ್ 6, ಪ್ಲಸ್ 2x ಅನ್ನ ಈ ಕಡೆ ತಂದಾಗ ಮೈನಸ್ 2x ಇಸ್ ಈಕ್ವಲ್ ಟು 0. ಈಗ ಇದನ್ನ ಸಜಾತಿ ಪದಗಳು ಏನೇನವ ಅಂತಕ್ಕಂಥ ನೋಡ್ಬೇಕು. ಇಲ್ಲಿ ಸಜಾತಿ ಪದಗಳು ಇಲ್ಲೊಂದು ಸಜಾತಿ ಪದಗಳಿವೆ. ಹೀಗಾಗಿ ಇವುಗಳಿಗೆ ಫಸ್ಟ್ ಚರಾಕ್ಷರದ ಘಾತ ಹೈಯೆಸ್ಟ್ ಇರ್ತಕ್ಕಂಥ ಎಷ್ಟಿದೆ, 2 ಇರ್ತಕ್ಕಂಥದ್ದು ಒಂದೇ ಇದೆ. ಆಮೇಲೆ ಚರಾಕ್ಷರದ ಘಾತ 1 ಇರ್ತಕ್ಕಂಥವು ಎಷ್ಟಿವೆ, ಈ -2x ಮೈನಸ್ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ, ಹಾಗೆ 2 ಮೈನಸ್ ಇದ್ದಾಗ ಕೂಡಿಸಿ ಹಿಂದೆ ಮೈನಸ್ ಅನ್ನ ಇಡ್ತೀವಿ. ಇದು 2x 4x ಸ್ಥಿರಾಂಕದಲ್ಲಿ ಎಷ್ಟಿದೆ, ಪ್ಲಸ್ 6 ಇದೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು 0 ಅಂದ್ರೆ ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. 0 ರೂಪದಲ್ಲಿದೆ. ಹಾಗಾಗಿ ಇದು ದತ್ತ ಸಮೀಕರಣ ಏನಾಗಿದೆ, ವರ್ಗ ಸಮೀಕರಣ ಹೌದು. ದತ್ತ ಸಮೀಕರಣ ವರ್ಗ ಸಮೀಕರಣ ಹೌದು ಅನ್ನುವಂತಹ ಉತ್ತರ, ಅಥವಾ ವರ್ಗ ಸಮೀಕರಣ ಇದೆ ಅನ್ನುವಂತಹ ಉತ್ತರವನ್ನ ಬರಿತಕ್ಕಂಥ ಪರೀಕ್ಷಿಸಿ ಅಂತ ಹೇಳಿದ್ರು. ಇದನ್ನ ಬಿಡಿಸಿ ಇದನ್ನ ಆದರ್ಶ ರೂಪದಲ್ಲಿ ತಂದೀವಿ ಅಂದ್ರೆ ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿರುವುದರಿಂದ ಇದು ವರ್ಗ ಸಮೀಕರಣ ಹೌದು ಅನ್ನುವಂಥದ್ದು ಮುಂದಿನ 3ನೇ ಪ್ರಶ್ನೆ. ಮತ್ತೆ ಈಗ 3ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಆಕ್ಚುಲಿ ಇದು ಈ ಫಾರ್ಮುಲಾ ಬರುತ್ತೆ, x + a × x + b ಫಾರ್ಮುಲಾ. ಬಟ್ ನಾವು ಇದನ್ನ ನೇರವಾಗಿ ಗುಣಾಕಾರವನ್ನ ದ್ವಿಪದದಿಂದ ದ್ವಿಪದಗಳ ಗುಣಾಕಾರವನ್ನು ಮಾಡ್ತೀವಲ್ಲ ಆ ಪ್ರಕಾರ ಮಾಡ್ಕೊಂಡು ಹೋಗೋಣ. ಇದನ್ನ ಪರಿಹಾರ, ಈಗ ಇದಕ್ಕೆ ಮತ್ತೊಂದ್ಸಲ ಅದನ್ನ ಬರೆಯೋಣ. x × x - 2 ಇಂಟು x + 1 ಅಂತಿದೆ, ಪ್ಲಸ್ ನೆಕ್ಸ್ಟ್ ಇಸ್ ಈಕ್ವಲ್ ಟು x - 1 ಇಂಟು x + 3 ಅನ್ನುವಂತ ಇದೆ. ಈಗ ನಾವ್ ಏನ್ ಮಾಡ್ಬೇಕು, ಇದನ್ನ ದ್ವಿಪದದಿಂದ ದ್ವಿಪದಗಳ ಗುಣಾಕಾರ, ಈ ಕಡೆನೂ ದ್ವಿಪದದಿಂದ ದ್ವಿಪದಗಳ ಗುಣಾಕಾರ ಇದೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಎಕ್ಸ್ ಅನ್ನ ಬರೀಬೇಕು. ಎಕ್ಸ್ ಲಿಂದ ಈ ಒಂದು ಬ್ರಾಕೆಟ್ ಗುಣಾಕಾರ ಮಾಡ್ಬೇಕು. ಆ ನಂತರ 2 ಲಿಂದ ಈ ಬ್ರಾಕೆಟ್ ಗೆ ಗುಣಾಕಾರ, ಆವರಣಕ್ಕೆ ಗುಣಾಕಾರ ಮಾಡ್ಬೇಕು. ಅದನ್ನ ಒಂದ್ಸಲ ಬರೆಯೋಣ. ಎಕ್ಸ್ ಅನ್ನ ತೆಗೆದುಕೊಂಡಿನಿ, ಎಕ್ಸ್ ಜೊತೆಗೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಮುಂದುಗಡೆ ಇರ್ತಕ್ಕಂಥ ಆವರಣ x + 1 ಅನ್ನ ತೆಗೆದುಕೊಂಡು ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ -2 ಅದು ಏನ್ ಮಾಡ್ಬೇಕು, ಅದಕ್ಕೂ ಕೂಡ ಮುಂದಿರ್ತಕ್ಕಂಥ ಆವರಣ ಗುಣಾಕಾರ. ಅಂದ್ರೆ ಇದನ್ನ ಶಾರ್ಟ್ ಆಗಿ ಸಿಂಪಲ್ ಆಗಿ ನಾವು ಬರ್ಕೊಂಡೆ ಅಂದ್ರೆ ಈಸಿಯಾಗಿ ಗುಣಾಕಾರ ಮಾಡ್ಲಿಕ್ಕೆ ಬರುತ್ತೆ. ದ್ವಿಪದದಿಂದ ದ್ವಿಪದ ಗುಣಾಕಾರ ನೇರವಾಗಿನೂ ಗುಣಾಕಾರ ಮಾಡಬಹುದು. ಈ x ಅನ್ನ ಬರ್ಕೊಂಡಿನಿ ಇಂಟು ಬ್ರಾಕೆಟ್ x + 1, -2 ಅನ್ನ ಬರ್ಕೊಂಡಿನಿ ಇಂಟು ಬ್ರಾಕೆಟ್ x + 1. ನೆಕ್ಸ್ಟ್ ಇದೇ ರೀತಿ ಬಲಗಡೆ ಕೂಡ x ಅನ್ನ ಬರ್ಕೊಂಡಿನಿ, ಇದು ಮುಂದಿನ ಆವರಣ x + 3, ನೆಕ್ಸ್ಟ್ -1 ಇದೆ, ನೆಕ್ಸ್ಟ್ ಮುಂದಿನ ಆವರಣ x + 3. ಈ ರೀತಿ ಬರ್ಕೊಂಡ್ರೆ ಮುಂದೆ ಈಜಿ ಆಗುತ್ತೆ. ಏಕಪದದಿಂದ ದ್ವಿಪದಗಳ ಗುಣಾಕಾರ ಆಗಿಬಿಡ್ತವೆಲ್ಲ. ಈ ಗುಣಾಕಾರವನ್ನ ಮಾಡವಿ. x × x x² + x ಒಂದಲೇ x ಮೈನಸ್ ಇಂಟು ಪ್ಲಸ್ ಮೈನಸ್ 2 ಗುಣಿಲೆ x 2x, 2 ಮತ್ತು 1 ಅನ್ನ ಗುಣಾಕಾರ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಒಂದಲೇ 2. ಈ ಕಡೆ ಬಲಭಾಗದಲ್ಲಿ x × x x², ಇಲ್ಲಿ ಏನಿದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 × x ಅಂದ್ರೆ 3x. ನೆಕ್ಸ್ಟ್ 1ಕ್ಕೆ x ಗೆ ಗುಣಾಕಾರ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಗುಣಿಲೆ x ಅಂದ್ರೆ 1x, ಮೈನಸ್ ಇಂಟು ಪ್ಲಸ್ ಮೈನಸ್ 1 ಮೂರ್ಲೆ 3. ಈಗ ಮತ್ತೆ ಇವೆರಡು ಸಜಾತಿ ಪದಗಳನ್ನ ಮತ್ತೆ ಹುಡುಕೊಳ್ಬೇಕು. ಇಲ್ಲೆರಡು ಇವೆ ಸಜಾತಿ, ಈ ಕಡೆ ಇವೆ, ಈ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಆ ಕಡೆ ಅವುಗಳನ್ನ ಬಿಡಿಸ್ಕೊಳ್ಬೇಕು. ಫಸ್ಟ್ ಈಗ x² ಇದೆ,
ಇದು ಪ್ಲಸ್ ಎಕ್ಸ್ ಇದೆ, ಇದು ಮೈನಸ್ ಇದೆ. ಒಂದ್ ಪ್ಲಸ್ ಒಂದ್ ಮೈನಸ್ ಇದ್ದಾಗ ಅವುಗಳನ್ನ ಕಳಿತೀವಿ. 2x ನಲ್ಲಿ 1x ಅನ್ನ ಕಳೆದಾಗ 1x ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ಎಕ್ಸ್ ಸ್ಕ್ವೇರ್ ಆಯ್ತು, ಎಕ್ಸ್ ಕಂಪ್ಲೀಟ್ ಆಯ್ತು, ಉಳಿತೇನು -2. ಆ ಕಡೆನೂ ಕೂಡ ಅದೇ ರೀತಿ ಎಕ್ಸ್ ಸ್ಕ್ವೇರ್, ಇಲ್ಲಿ 3x ಮೈನಸ್ ಎಕ್ಸ್ ಅಂತಿದೆ. ಸಜಾತಿ ಪದಗಳಿವೆ. 3x ಮೈನಸ್ ಎಕ್ಸ್, 1 ಪ್ಲಸ್ 1 ಮೈನಸ್ ಇದ್ದ ಕಳಿಬೇಕು. 3x ನಲ್ಲಿ 1x ಹೋದ್ರೆ 2x ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇದೆ ಪ್ಲಸ್. -3 ಆ ಕಡೆ ಬರೆಯಲಾಗಿದೆ. ಈಗ ಎಲ್ಲ ಬೆಲೆಗಳನ್ನು ಎಡಭಾಗದಲ್ಲಿ ತರೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಪ್ಲಸ್ ಎಕ್ಸ್ ಸ್ಕ್ವೇರ್ ಅನ್ನ ಈ ಕಡೆ ತಂದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಅನ್ನ ಈ ಕಡೆ ತಂದ್ರೆ -2x -3 ಎಡಭಾಗದಲ್ಲಿ ತಂದಾಗ +3 = 0. ಈಗ ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಘಾತಗಳನ್ನ ಇಳಿಕೆ ಕ್ರಮದಲ್ಲಿ ಬರೀಬೇಕು. ಫಸ್ಟ್ ಎಕ್ಸ್ ಸ್ಕ್ವೇರ್ ಅನ್ನು ನೋಡೋಣ. ಹೈಯೆಸ್ಟ್ ಘಾತ ಸಂಖ್ಯೆ ಎಕ್ಸ್ ಸ್ಕ್ವೇರ್ ಇದೆ. ಇಲ್ಲಿ 1x ಸ್ಕ್ವೇರ್ ಮೈನಸ್ 1x ಸ್ಕ್ವೇರ್ ಪ್ಲಸ್ 1x ಸ್ಕ್ವೇರ್ ಮೈನಸ್ 1x ಸ್ಕ್ವೇರ್ ಅಂದ್ರೆ ಎರಡು ಸೇಮ್ ಇವೆ. 1 ಪ್ಲಸ್ 1 ಮೈನಸ್ ಛೇದ ಹೋಯ್ತು. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಆದ ನಂತರ ಎಕ್ಸ್ ಅನ್ನ ನೋಡ್ಬೇಕು ನಾವು. ಎಕ್ಸ್ ನಲ್ಲಿ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ, ಎರಡೂ ಮೈನಸ್ ಇವೆ. ಎರಡೂ ಮೈನಸ್ ಅಂದಾಗ ಅವುಗಳನ್ನ ಕೂಡಿಸಿ ಚಿಹ್ನ ಮೈನಸ್ ಸಿಗ್ತೀವಿ. -2x ಮೈನಸ್ 1x ಅಂದ್ರೆ -3x. ಎಕ್ಸ್ ಆದ ನಂತರ ಸ್ಥಿರಾಂಕಗಳನ್ನ ನೋಡ್ಬೇಕು. ಸ್ಥಿರಾಂಕ ಇಲ್ಲಿ -2 ಇದೆ, ಇಲ್ಲಿ 3 ಇದೆ. ಒಂದು ಮೈನಸ್ 1 ಪ್ಲಸ್ ಇದೆ, ಕಳಿಬೇಕು. 3ರಲ್ಲಿ 2 ಹೋದ್ರೆ 1 ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇದೆ =0. ಈಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇದೆ ಅಂದ್ರೆ ಚರಾಕ್ಷರ ಘಾತ ಹೈಯೆಸ್ಟ್ 2 ಇದೆ ಇಲ್ಲ. ಹಾಗಾಗಿ ಇದು ax² ಪ್ಲಸ್ bx ಪ್ಲಸ್ c =0 ರೂಪದಲ್ಲಿ ಇದೇನಾ ಇಲ್ಲ ಅಂದ್ರೆ ರೂಪದಲ್ಲಿ ಇದು ಇಲ್ಲ. ಹಾಗಾಗಿ ದತ್ತ ಸಮೀಕರಣ ಏನದ? ದತ್ತ ಸಮೀಕರಣವು ವರ್ಗ ಸಮೀಕರಣ ಅಲ್ಲ ಅನ್ನುವಂತ ಉತ್ತರವನ್ನ ಬರಿಬೇಕು. ದತ್ತ ಸಮೀಕರಣವು ವರ್ಗ ಸಮೀಕರಣ ಅಲ್ಲ ಅನ್ನುವಂತ ಉತ್ತರ. ವರ್ಗ ಸಮೀಕರಣ ಅಲ್ಲ ಅಥವಾ ಇಲ್ಲ ಅನ್ನುವಂತಹ ಉತ್ತರ. ಯಾಕಿಲ್ಲ ಇದು ದತ್ತ ಸಮೀಕರಣ ವರ್ಗ ಸಮೀಕರಣ ಯಾಕಿಲ್ಲ ಅಂದ್ರ ಇದನ್ನೆಲ್ಲ ಬಿಡಿಸಿದ ನಂತರ ಇದು ಆದರ್ಶ ರೂಪ ವರ್ಗ ಸಮೀಕರಣ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c =0 ರೂಪದಲ್ಲಿ ಇಲ್ಲ ಅಂದ್ರೆ ಏನು? x² ಇರ್ತಕ್ಕಂಥದ್ದು ಚರಾಕ್ಷರದ ಘಾತ ಹೈಯೆಸ್ಟ್ 2 ಇರ್ತಕ್ಕಂಥ ಈ ಸಮೀಕರಣದಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ. ಚರಾಕ್ಷರದ ಘಾತ ಹೈಯೆಸ್ಟ್ 2 ಇರಬೇಕು, 2 ಇರಲೇಬೇಕು. ಎ ಬೆಲೆ 0ಗೆ ಸಮನಾಗಿರಬಾರ್ದು ಅಂದ್ರೆ x² ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಇಲ್ಲ ಅಂತಂದ್ರೆ ಅದು ವರ್ಗ ಸಮೀಕರಣ ಅಲ್ಲ ಅನ್ನುವಂಥದ್ದು. ಈಗ 4ನೇ ಪ್ರಶ್ನೆ. ಈಗ 4ನೇ ಪ್ರಶ್ನೆ, ಇದಕ್ಕೆ ಪರಿಹಾರ ಏನಿದೆ? ಇದು x - 3 ಇಂಟು ಬ್ರಾಕೆಟ್ 2x ಪ್ಲಸ್ 1 ನೆಕ್ಸ್ಟ್ x ಇಂಟು ಬ್ರಾಕೆಟ್ x ಪ್ಲಸ್ 5 ಅನ್ನುವಂತ ಪ್ರಶ್ನೆ. ಇಲ್ಲಿ ಮತ್ತೆ ದ್ವಿಪದ ಇದೆ, ಮತ್ತೆ ಸೇಮ್ ಬರ್ಕೊಳ್ಳೋಣ. ಎಕ್ಸ್ ಅನ್ನ ಬರೀಬೇಕು, ಮುಂದಿನ ಆವರಣವನ್ನ ಕಂಪ್ಲೀಟ್ ಆಗಿ ಬರ್ಕೊಳ್ಬೇಕು. ಯಾಕಂದ್ರೆ ಅವೆರಡಕ್ಕೂ ಎಕ್ಸ್ ಲಿಂದ ಗುಣಾಕಾರ, ಎಕ್ಸ್ ಲಿಂದ ಇವೆರಡಕ್ಕ ಗುಣಾಕಾರ ಮಾಡಬೇಕಾಗಿದೆ. ಹಾಗಾಗಿ ಅದನ್ನ ಹಾಗೆ ಇಡಲಾಗಿದೆ. -3ರಿಂದ ಕೂಡ ಇದು 2x ಪ್ಲಸ್ 1ಕ್ಕೆ ನಾವು ಗುಣಾಕಾರ ಮಾಡಬೇಕಾಗಿದೆ, ಹಾಗಾಗಿ ಹಾಗೆ ಇಡಲಾಗಿದೆ. ನೆಕ್ಸ್ಟ್ x ಇಂಟು ಬ್ರಾಕೆಟ್ x ಪ್ಲಸ್ 5. ಈಗ ಎಲ್ಲ ಕಡೆನೂ ಏಕಪದದಿಂದ ದ್ವಿಪದ, ಏಕಪದದಿಂದ ದ್ವಿಪದ, ಏಕಪದದಿಂದ ದ್ವಿಪದ, ದ್ವಿಪದದಿಂದ ದ್ವಿಪದ ಹೋಗಿ ಏಕಪದದಿಂದ ದ್ವಿಪದವನ್ನ ಆಯ್ತು. ಈ ಗುಣಾಕಾರವನ್ನ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇರುತ್ತೆ. 2x ಇಂಟು x ಅಂದ್ರೆ 2x² ಪ್ಲಸ್ x ಅಂದ್ರೆ x. ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6 ಗುಣಿಲೆ x ಅಂದ್ರೆ 6x. ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3. ಆ ಕಡೆ x ಇಂಟು x² ಪ್ಲಸ್ 5 ಇಂಟು x 5x ಅನ್ನುವಂಥದ್ದು. ಈಗ ಇದನ್ನ ಬಿಡಿಸ್ತಾ ಹೋಗೋಣ. 2x² ಪ್ಲಸ್ 1x ಮೈನಸ್ 6x. ಒಂದು ಋಣ ಪೂರ್ಣಾಂಕ, ಒಂದು ಧನ ಪೂರ್ಣಾಂಕ ಇದ್ದಾಗ ಕಳಿತೀವಿ. 6x ನಲ್ಲಿ 1x ಹೋದ್ರೆ 5x ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ ಮೈನಸ್. ಆ ನಂತರ ಇನ್ನ ಏನು ಉಳಿತು? -3. ಆ ಬೆಲೆಯನ್ನ ಬಲಭಾಗದಲ್ಲಿ ಇರ್ತಕ್ಕಂಥ ಎಡಭಾಗದಲ್ಲಿ ತರೋಣ. ಪ್ಲಸ್ x² ಅನ್ನ ಈ ಕಡೆ ತಂದ್ರೆ -x² ಪ್ಲಸ್ 5x ಅನ್ನ ಈ ಕಡೆ ತಂದ್ರೆ -5x =0. ಈಗ ಸಜಾತಿ ಪದಗಳನ್ನ ನೋಡ್ತಾ ಹೋಗೋಣ. ಈಗ ಹೈಯೆಸ್ಟ್ ಘಾತ ಸಂಖ್ಯೆ 2 ಇದೆ, ಹಾಗಾಗಿ ಅದು ಮೊದಲನೇದು 2x² ಇದೆ, ಇಲ್ಲಿ -1x² ಇದೆ. ಹಾಗಾಗಿ ಈಗ ನಮಗೆ ಒಂದು ಪ್ಲಸ್ 1 ಮೈನಸ್ ಇದೆ. 2x² ನಲ್ಲಿ 1x² ಹೋದ್ರೆ 1x ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇದೆ, ಹಾಗಾಗಿ ಪ್ಲಸ್. ಆ ನಂತರ ಇಲ್ಲೊಂದು -5x ಇದೆ, ಇಲ್ಲೊಂದು -5x ಇದೆ. ಎರಡು ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ, ಎರಡೂ ಮೈನಸ್ ಇದ್ದಾಗ ಕೂಡಿಸಿ ಹಿಂದೆ ಚಿಹ್ನೆ ಏನ್ ಮಾಡ್ತೀವಿ? ಮೈನಸ್ ಅನ್ನ ಇಡ್ತೀವಿ. x² ಆಯ್ತು, x ಆಯ್ತು. ಸ್ಥಿರಾಂಕ ಎಷ್ಟಿದೆ ಇಲ್ಲಿ ಇರ್ಲಿಕ್ಕೆ? ಕೇವಲ ಒಂದೇ ಇದೆ, -3 = 0. ಹಾಗಾಗಿ ಇದು ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿದೆ. 0
ರೂಪದಲ್ಲಿದೆ. ಹೀಗಾಗಿ ದತ್ತ ಸಮೀಕರಣ ಏನಿದು, ದತ್ತ ಸಮೀಕರಣವು ಏನಿದೆ, ಇದು ವರ್ಗ ಸಮೀಕರಣ ಹೌದು ಅನ್ನುವಂಥ ಉತ್ತರ. ವರ್ಗ ಸಮೀಕರಣ ಹೌದು ಅನ್ನುವಂಥ ಉತ್ತರ. ಈಗ 5ನೇ ಪ್ರಶ್ನೆ. ಈಗ ಮತ್ತೆ 5ನೇ ಪ್ರಶ್ನೆ. ಮತ್ತೆ ಇದು ದ್ವಿಪದದಿಂದ ದ್ವಿಪದಗಳ ಗುಣಾಕಾರ ಇದೆ. ನೇರವಾಗಿ ಇಲ್ಲೇ ನಾನು ಅದನ್ನ ಪರಿಹಾರವನ್ನ ಪ್ರಾರಂಭಿಸ್ತೀನಿ. ಈಗಾಗಲೇ ಪ್ರಶ್ನೆಗೆ ಪರಿಹಾರವನ್ನ ಪ್ರಾರಂಭಿಸಿದ್ದೇನೆ. ಮತ್ತೆ ದ್ವಿಪದದಿಂದ ದ್ವಿಪದ, ಹಾಗಾಗಿ 2x ಅನ್ನ ಬರ್ಕೊಂಡು ಈ 2x ಅನ್ನ ಇವೆರಡಕ್ಕೂ ಗುಣಾಕಾರ ಮಾಡಬೇಕು. ಹಾಗಾಗಿ x - 3 -1ರಿಂದ ಆ ಬ್ರಾಕೆಟ್ ಗೆ ಗುಣಾಕಾರ ಅಂದ್ರೆ x - 3 ಗೆ ಗುಣಾಕಾರ. ಈ ಕಡೆ x ದಿಂದ x - 1ಕ್ಕೆ ಗುಣಾಕಾರ ಪ್ಲಸ್ 5ರಿಂದ ಆ x - 1ಕ್ಕೆ ಗುಣಾಕಾರ. ಈಗ ಇವುಗಳನ್ನ ಗುಣಾಕಾರ ಮಾಡ್ತಾ ಹೋಗೋಣ. 2 1 2 x ಇಂಟು x x² ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ 2 3 6x ಮೈನಸ್ 1 ಗುಣಿಲೆ x ಅಂದ್ರೆ 1x ಮೈನಸ್ ಇಂಟು ಮೈನಸ್ ಪ್ಲಸ್ 1 3 3. ನೆಕ್ಸ್ಟ್ ಆ ಕಡೆ x ಇಂಟು x x² ಮೈನಸ್ x 1 x ಪ್ಲಸ್ 5 ಇಂಟು x ಅಂದ್ರೆ 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5. ಈಗ ಆ ಕಡೆ ಈ ಕಡೆ ಸಜಾತಿ ಪದಗಳಿದ್ರೆ ಮೊದಲೇ ಇಲ್ಲೇ ಬಿಡಿಸ್ಕೊಳ್ಳೋಣ ಸುಲಭ ರೂಪಕ್ಕೆ. ಇಲ್ಲಿ ಬಿಡಿಸ್ಕೊಂಡೆ ಅಂದ್ರೆ ಮುಂದೆ ನಮಗೆ ಅದು ಈಸಿಯಾಗಿ ಹೋಗುತ್ತೆ. ಹಾಗಾಗಿ ಇವೆರಡು ಸಜಾತಿ ಪದಗಳಿವೆ. ಈಗ ಅದಕ್ಕ ಬಿಡಿಸ್ತಾ ಹೋಗೋಣ. ಫಸ್ಟ್ 2x² ಮೈನಸ್ 6x ಮೈನಸ್ 1x, ಎರಡೂ ಋಣ ಪೂರ್ಣಾಂಕಗಳಿದ್ದಾಗ ಅವುಗಳನ್ನ ಕೂಡಿಸಿ ಚಿಹ್ನ ಮೈನಸ್ ಇಕ್ತೀವಿ. ಮೈನಸ್ 6x ಮೈನಸ್ 1x ಕೂಡಿಸಿದಾಗ ಮೈನಸ್ 7x ಪ್ಲಸ್ 3 ಇದೆ. ಈಗ ಈ x² ಅನ್ನ ಹಾಗೆ ಇರಲಿ. ಮೈನಸ್ ಪ್ಲಸ್ 1 ಪ್ಲಸ್ 1 ಮೈನಸ್ ಇದೆ, ಒಂದು ಧನ ಒಂದು ಋಣ ಪೂರ್ಣಾಂಕ ಇದೆ. ಅವುಗಳನ್ನ 5x ನಲ್ಲಿ 1x ಹೋದ್ರೆ 4x, ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ ಪ್ಲಸ್, ನೆಕ್ಸ್ಟ್ ಮೈನಸ್ 5. ಈಗ ಎಲ್ಲ ಬೆಲೆಗಳನ್ನ ಎಡಭಾಗಕ್ಕೆ ತರೋಣ. 2x² ಮೈನಸ್ 7x ಪ್ಲಸ್ 3 ಪ್ಲಸ್ x² ಅನ್ನು ಈ ಕಡೆ ತಗೊಂಡು ಬರ್ರಿ ಮೈನಸ್ x² ಪ್ಲಸ್ 4x ಅನ್ನು ಈ ಕಡೆ ತಗೊಂಡು ಬರ್ರಿ ಮೈನಸ್ 4x ಮೈನಸ್ 5 ಅನ್ನು ಎಡಭಾಗದಲ್ಲಿ ತಂದ್ರೆ ಪ್ಲಸ್ 5, ನೆಕ್ಸ್ಟ್ ಇಸ್ ಈಕ್ವಲ್ ಟು 0. ಈಗ ಇಲ್ಲಿ ಏನಿದೆ ಅಂತಕ್ಕಂತ ನೋಡ್ಬೇಕು. ಹೈಯೆಸ್ಟ್ ಘಾತ ಸಂಖ್ಯೆ 2 ಇದೆ ಅಂದ್ರೆ x² ಇದೆ, ಇಲ್ಲೊಂದಿದೆ ಇಲ್ಲೊಂದಿದೆ, ಅವುಗಳನ್ನ ಬಿಡಿಸ್ಬೇಕು. ಈಗ ಇದ್ರ ಹಿಂದೆ ಪ್ಲಸ್ ಒಂದು ಮೈನಸ್ ಇದೆ, ಒಂದು ಧನ ಒಂದು ಋಣ ಪೂರ್ಣಾಂಕ ಇದ್ದಾಗ ಅವುಗಳನ್ನ ಕಳಿಬೇಕು. 2x² ನಲ್ಲಿ 1x² ಅನ್ನ ಹೋದಾಗ 1x², ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ ಪ್ಲಸ್. ಇನ್ನು ಮತ್ತೆ ಸಜಾತಿ ಪದಗಳು x² ಆದ ನಂತರ ಇಲ್ಲಿ ಮೈನಸ್ 7x ಮೈನಸ್ 4x ಇದೆ. ಅವು ಎರಡು ಋಣ ಪೂರ್ಣಾಂಕ ಇವೆ. ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಅಂದ್ರೆ ಎರಡೂ ಮೈನಸ್ ಇದ್ದಾಗ ಅವುಗಳನ್ನ 7 4 11x, ಎರಡೂ ಮೈನಸ್ ಇದ್ದಾಗ ಕೂಡಿಸಿ ಚಿಹ್ನ ಮೈನಸ್ ಅನ್ನ ಇಕ್ತೀವಿ. ಸ್ಥಿರಾಂಕಗಳು ಇಲ್ಲೊಂದಿದೆ 3 1 5 ಇದೆ, ಎರಡು ಪ್ಲಸ್ ಇವೆ. 3 ಪ್ಲಸ್ 5 ಅಂದ್ರೆ ಎಷ್ಟು? 8 is equal to 0. therefore ಇದು ಈಗ ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c is equal to 0 ರೂಪದಲ್ಲಿದೆ. 0 ರೂಪದಲ್ಲಿದೆ ಅಥವಾ ರೂಪದಲ್ಲಿ ಇದೆ. ಹಾಗಾಗಿ ದತ್ತ ಸಮೀಕರಣವು ವರ್ಗ ಸಮೀಕರಣ ಹೌದು ಅನ್ನುವಂಥ ಉತ್ತರ. ವರ್ಗ ಸಮೀಕರಣ ಹೌದು ಅನ್ನುವಂಥ ಉತ್ತರವನ್ನ ಬರೀತಕ್ಕಂಥದ್ದು. ನೆಕ್ಸ್ಟ್ 6th ಕ್ವಶನ್. ಈಗ ಅದೇ 6ನೇ ಪ್ರಶ್ನೆಗೆ ಪರಿಹಾರ. ಈ ಕಡೆ ಆಲ್ರೆಡಿ x² ಇದೆ, 3x ಇದೆ, 1 ಇದೆ, ಯಾವುದೇ a ಪ್ಲಸ್ b ಹೋಲ್ ಸ್ಕ್ವೇರ್ ಅಥವಾ ಯಾವುದೇ ಫಾರ್ಮುಲಾ ಇಲ್ಲ. ಆಲ್ರೆಡಿ ಇದನ್ನ ಸುಲಭ ರೂಪದಲ್ಲಿ ತಂದು ಇಟ್ಟಿರ್ತಕ್ಕಂಥದ. ಪರಿಹಾರ ಇಲ್ಲೇ ಪ್ರಾರಂಭಿಸೋಣ. x² ಪ್ಲಸ್ 3x ಪ್ಲಸ್ 1 ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದು a ಮೈನಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ. a ಮೈನಸ್ b ಹೋಲ್ ಸ್ಕ್ವೇರ್ ಅಂದ್ರೆ ಎರಡನೇ ಫಾರ್ಮುಲಾವನ್ನ ಬರುತ್ತೆ ಅಂತ. ಅಲ್ಲಿ ಮೈನಸ್ ಇದೆ ಮಧ್ಯದಲ್ಲೆಲ್ಲ, ಹೋಲ್ ಸ್ಕ್ವೇರ್ ಇದೆ, ಹಾಗಾಗಿ a ಮೈನಸ್ b ಹೋಲ್ ಸ್ಕ್ವೇರ್. ಹಾಗಾದ್ರೆ a ಮೈನಸ್ b ಹೋಲ್ ಸ್ಕ್ವೇರ್ ಸೂತ್ರ ಏನಿದೆ? a² ಪ್ಲಸ್ b² ಮೈನಸ್ 2ab ಅನ್ನುವಂಥದ್ದು. ಈಗ ಬೆಲೆಗಳನ್ನ ಆದೇಶಿಸುತ್ತಾ ಹೋಗ್ಬೇಕು. ಫಸ್ಟ್ ಯಾವುದು? ಇದು a ಅನ್ಕೊಳ್ಳುತ್ತೀವಿ, ಇದು b. a ಮೈನಸ್ b ಹೋಲ್ ಸ್ಕ್ವೇರ್, a ಮೈನಸ್ b ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಹಾಗಾಗಿ a² a ಅಂದ್ರೆ x, b ಅಂದ್ರೆ 2, a ಅಂದ್ರೆ x, b ಅಂದ್ರೆ 2. ಈಗ ಇದನ್ನ ಬಿಡಿಸ್ತಾ ಹೋಗ್ಬೇಕು. ಫಸ್ಟಿಗೆ x² ಪ್ಲಸ್ 3x ಪ್ಲಸ್ 1 ಆ ಕಡೆ ಬಿಡಿಸ್ಬೇಕು. x² ಗೆ x² ಪ್ಲಸ್ 2ರ ವರ್ಗ, 2ರ ಘಾತ 2 ಅಂದ್ರೆ 2ನ್ನ 2 ಬಾರಿ ಬರ್ಕೊಂಡು ಗುಣಾಕಾರ ನೋಡ್ಬೇಕು. 2 2 4 ಮೈನಸ್ 2 2 4 ಗುಣಿಲೆ x ಅಂದ್ರೆ 4x. ಎಲ್ಲ ಬೆಲೆಗಳನ್ನ ಎಡಭಾಗದಲ್ಲಿ ತರೋಣ. x² ಪ್ಲಸ್ 3x ಪ್ಲಸ್ 1 ಪ್ಲಸ್ x² ಅನ್ನು ಎಡಭಾಗದಲ್ಲಿ ತಂದಾಗ ಮೈನಸ್ x² ಪ್ಲಸ್ 4 ಅನ್ನು ಎಡಭಾಗದಲ್ಲಿ ತಂದಾಗ ಮೈನಸ್ 4 ಮೈನಸ್ 4x ಅನ್ನು ಎಡಭಾಗದಲ್ಲಿ ತಂದಾಗ ಪ್ಲಸ್ 4 ನೆಕ್ಸ್ಟ್ ಇಸ್ ಈಕ್ವಲ್ ಟು 0.
ಈಗ ಇದರಲ್ಲಿ ಮತ್ತೆ ಹೈಯೆಸ್ಟ್ ಘಾತ ಸಂಖ್ಯೆಗಳನ್ನ ನೋಡಬೇಕು. ಇಲ್ಲೊಂದಿದೆ, ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ, ಸಜಾತಿ ಪದಗಳಿವೆ. ಒಂದು ಪ್ಲಸ್ ಒಂದು ಎಕ್ಸ್ ಸ್ಕ್ವೇರ್ ಇದೆ, ಒಂದು ಮೈನಸ್ ಒಂದು ಎಕ್ಸ್ ಸ್ಕ್ವೇರ್. ಒಂದು ಎಕ್ಸ್ ಸ್ಕ್ವೇರ್ ನಲ್ಲಿ ಒಂದು ಎಕ್ಸ್ ಸ್ಕ್ವೇರ್ 0 ಆಗುತ್ತೆ. ಹಾಗಾಗಿ ಇವೆರಡನ್ನ ಹೊರಬಹುದು. ಈಗ ಎಕ್ಸ್ ಸ್ಕ್ವೇರ್ ಆದ ನಂತರ ಎಕ್ಸ್ ಗಳನ್ನ ನೋಡಿ, ಎಕ್ಸ್ ಗಳನ್ನ ಇಲ್ಲೊಂದಿದೆ, ಇಲ್ಲೊಂದಿದೆ. ಇವೆರಡು ಸಜಾತಿ ಪದಗಳಿವೆ. ಚರಾಕ್ಷರದ ಘಾತ ಎರಡು ಒಂದೇ ಇದೆ. ಒಂದು ಪ್ಲಸ್ ಇದೆ, ಇನ್ನೊಂದು ಪ್ಲಸ್ ಇದೆ. ಎರಡು ಪ್ಲಸ್ ಇದ್ದಾಗ ಅವುಗಳನ್ನ ಕೂಡಿಸ್ತೀವಿ. 4x ಪ್ಲಸ್ 3x ಅನ್ನ ಕೂಡಿಸಿದ್ರೆ 7x. ಆ ನಂತರ ಸ್ಥಿರಾಂಕ ಒಂದು ಪ್ಲಸ್ ಒಂದಿದೆ, ಒಂದು ಮೈನಸ್ 4 ಇದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿತೇವೆ. 4ರಲ್ಲಿ ಒಂದು ಕಳೆದ್ರೆ 3. ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಹಾಗಾದ್ರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಚರಾಕ್ಷರದ ಘಾತ ಹೈಯೆಸ್ಟ್ 2 ಬರಬೇಕಾಗಿತ್ತು, ಅಲ್ಲಿ ಇಲ್ಲ ಅಂದ್ರೆ ಅದು ವರ್ಗ ಸಮೀಕರಣ ಅಲ್ಲ. ಈಗ ಇದು ರೂಪದಲ್ಲಿ ಇಲ್ಲ, ವರ್ಗ ಸಮೀಕರಣದ ರೂಪದಲ್ಲಿ ಇಲ್ಲ ಅಂತ. ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಇಲ್ಲ. ದೇರ್ಫೋರ್ ದತ್ತ ಸಮೀಕರಣವು ಇದು ವರ್ಗ ಸಮೀಕರಣ ಅಲ್ಲ ಅಂತಕ್ಕಂಥ ಉತ್ತರ. ವರ್ಗ ಸಮೀಕರಣ ಇದು ಅಲ್ಲ ಅಥವಾ ಇಲ್ಲ ಅನ್ನುವಂತಹ ಉತ್ತರ. ನೆಕ್ಸ್ಟ್ 7. ಈಗ 7ನೇ ಪ್ರಶ್ನೆ. ಇಲ್ಲೇ ಪರಿಹಾರವನ್ನ ಪ್ರಾರಂಭಿಸೋಣ. ಇದು a ಪ್ಲಸ್ ಬಿ ಹೋಲ್ ಕ್ಯೂಬ್ ಇದೆ. a ಇದು b, a ಪ್ಲಸ್ ಬಿ ಹೋಲ್ ಕ್ಯೂಬ್. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಈ ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾ ಪ್ರಕಾರ ಬರೀಬೇಕು. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಇಂಟು a ಇಂಟು ಬಿ ಬ್ರಾಕೆಟ್ a ಪ್ಲಸ್ ಬಿ ಅಂತಿದೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು ಆ ಕಡೆ ಇರ್ತಕ್ಕಂಥ ಬರೆಯಂ 2x ಇಂಟು ಬ್ರಾಕೆಟ್ x ಸ್ಕ್ವೇರ್ ಮೈನಸ್ 1. a ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಬ್ರಾಕೆಟ್ a ಪ್ಲಸ್ ಬಿ. ಈ ಬೆಲೆಗಳನ್ನ ಆದೇಶಿಸ್ತಾ ಹೋಗ್ಬೇಕಷ್ಟೇ. ಕೇವಲ ಬೆಲೆಗಳನ್ನ ಆದೇಶಿಸ್ತಾ ಹೋದ್ರೆ a ಕ್ಯೂಬ್, a ಅಂದ್ರೆ x, b ಕ್ಯೂಬ್, b ಅಂದ್ರೆ 2, ಪ್ಲಸ್ 3a, a ಅಂದ್ರೆ x, b ಅಂದ್ರೆ 2, a ಅಂದ್ರೆ x, b ಅಂದ್ರೆ 2. ಎಲ್ಲ ಬೆಲೆಗಳನ್ನ ಅಲ್ಲಿ ಈಗ ಬರೆಯಲಾಗಿದೆ. ನೆಕ್ಸ್ಟ್ ಮುಂದೆ ಅದನ್ನ ಬಿಡಿಸ್ತಾ ಹೋಗೋಣ. ಇದು ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಪ್ಲಸ್ 2ರ ಘಾತ 3 ಅಂದ್ರೆ 2ರ ಘಾತ 3 ಅಂದ್ರೆ 2ಅನ್ನ 3 ಟೈಮ್ಸ್ ಬರ್ಕೊಳ್ಬೇಕು. 2 ಇಂಟು 2 ಇಂಟು 2 ಅಂದ್ರೆ ಎಷ್ಟು? 8 ಅನ್ನುವಂತಹ ಉತ್ತರ. ಪ್ಲಸ್ ಇದನ್ನ ಗುಣಾಕಾರ ಮಾಡ್ರಿ. 3 ಇಂಟು 2 ಇಂಟು ಎಕ್ಸ್ ಅಂದ್ರೆ 3 2 6 ಗುಣಿಲೆ ಎಕ್ಸ್ 6x ಬ್ರಾಕೆಟ್ ಇನ್ನೂ ಏನು ಉಳಿತು? x ಪ್ಲಸ್ 2 ಅನ್ನ ಉಳಿತು. ಇದನ್ನ ಗುಣಾಕಾರ ಕಂಪ್ಲೀಟ್ ಗುಣಾಕಾರ ಮಾಡಿ ಇಟ್ಟಿವಿ. ಇದನ್ನ ಹಾಗೆ ಇಡಲಾಗಿದೆ. ನೆಕ್ಸ್ಟ್ ಇದು ಗುಣಾಕಾರ ಮಾಡೋಣ. 2 1 2 ಆಯ್ತು. x ಇಂಟು ಎಕ್ಸ್ ಸ್ಕ್ವೇರ್, x ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಅದು x ಟು ದಿ ಪವರ್ ಆಫ್ 3. ಅದೇ ರೀತಿ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಒಂದ್ಲೆ 2, 2x ಒಂದ್ಲೆ 2x ಅನ್ನುವಂಥದ್ದು. 2x ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ 2x ಕ್ಯೂಬ್, 2x ಒಂದ್ಲೆ 2x ಮೈನಸ್ ಇದೆ ಮೈನಸ್. ಮತ್ತೆ ಇದನ್ನ ಬಿಡಿಸ್ತಾ ಹೋಗೋಣ. x ಕ್ಯೂಬ್ ಪ್ಲಸ್ 8 ಮತ್ತೆ ಏಕಪದದಿಂದ ದ್ವಿಪದಗಳ ಗುಣಾಕಾರ ಮತ್ತೆ ಪ್ಲಸ್ 6x ಇಂಟು ಎಕ್ಸ್ ಅಂದ್ರೆ 6ಕ್ಕೆ 6, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಲ್ಲಿ ಅಂಕಿ ಇದೆ 6 12, x ಇದೆ x ಪ್ಲಸ್ 2x ಕ್ಯೂಬ್ ಅನ್ನು ಈ ಕಡೆ ತಂದಾಗ ಮೈನಸ್ 2x ಕ್ಯೂಬ್ ಆಯ್ತು. ಮೈನಸ್ 2x ಅನ್ನು ಈ ಕಡೆ ತಂದಾಗ ಪ್ಲಸ್ 2x ಆಯ್ತು. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಈಗೆಲ್ಲ ಆದರ್ಶ ರೂಪದಲ್ಲಿ ಅದನ್ನ ಬರೀಬೇಕು. ಫಸ್ಟ್ ಘಾತ ಸಂಖ್ಯೆಗಳನ್ನ ಹೈಯೆಸ್ಟ್ ಇರ್ತಕ್ಕಂಥ ನೋಡ್ಬೇಕು. 3 ಇದೆ ಹೈಯೆಸ್ಟ್ ಘಾತ ಸಂಖ್ಯೆ. ಅವುಗಳನ್ನ ಎರಡು ಸಜಾತಿ ಪದ ಎಕ್ಸ್ ಕ್ಯೂಬ್ ಸೇಮ್ ಇದೆ. ಅವುಗಳನ್ನ ಬಿಡಿಸಿದಾಗ ಏನಾಗುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಅವುಗಳನ್ನ ಕಳಿಬೇಕು. ಹಾಗಾದ್ರೆ ಅವುಗಳನ್ನ ಕಳೀರಿ. 2x ಕ್ಯೂಬ್ ನಲ್ಲಿ 1x ಕ್ಯೂಬ್ ಹೋದ್ರೆ 1x ಕ್ಯೂಬ್, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ಎಕ್ಸ್ ಕ್ಯೂಬ್ ಆದ ನಂತರ ಎಕ್ಸ್ ಸ್ಕ್ವೇರ್ ನೋಡಬೇಕು. ಎಕ್ಸ್ ಸ್ಕ್ವೇರ್ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದಿದೆ, ಅದು ಪ್ಲಸ್ 6x ಸ್ಕ್ವೇರ್. ಇದು ಎಕ್ಸ್ ಘಾತ 3 ಬಂದ್ರೆ ಇದು ವರ್ಗ ಸಮೀಕರಣ ಅಲ್ಲ, ನಮ್ಗೆ ಎಕ್ಸ್ ಘಾತ 2 ಬರಬೇಕು. ಅದಕ್ಕಿಂತ ಕಡಿಮೆ ಬರುವ ಹಾಗಿಲ್ಲ, ಅದಕ್ಕಿಂತ ಹೆಚ್ಚು ಘಾತ ಸಂಖ್ಯೆನೂ ಇರುವ ಹಾಗೆ ಇಲ್ಲ. ಚರಾಕ್ಷರ ಘಾತ ಗರಿಷ್ಠ 2 ಇದ್ರೆ ಅದು ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ಹೈಯೆಸ್ಟ್ ಪವರ್ ಏನಿರಬೇಕು? 2ನೇ ಇರಬೇಕು. 2ಕ್ಕಿಂತ ಹೆಚ್ಚಿಗೆ ಇರಬಾರ್ದು, 2ಕ್ಕಿಂತ ಕಡಿಮೆ ಇದ್ರೂ ಆಗೋದಿಲ್ಲ. ಈಗ ಎಕ್ಸ್ ಸ್ಕ್ವೇರ್ ಆದ್ಮೇಲೆ ಎಕ್ಸ್ ಎಲ್ಲಿದೆ? ಇಲ್ಲೊಂದು 12x, ಇಲ್ಲೊಂದು 2x, 2 ಪ್ಲಸ್ 12 ಪ್ಲಸ್ 2 ಎಷ್ಟು? 14x. ಎಕ್ಸ್ ಕ್ಯೂಬ್ ಆಯ್ತು, ಎಕ್ಸ್ ಸ್ಕ್ವೇರ್ ಆಯ್ತು, ಎಕ್ಸ್ ಆಯ್ತು. ಸ್ಥಿರಾಂಕಗಳನ್ನು ನೋಡ್ರಿ. ಸ್ಥಿರಾಂಕ ಇಲ್ಲೊಂದು 8 ಇದೆ, ಮತ್ತೆ ಯಾವುದು ಬೆಲೆ ಇಲ್ಲ. ಪ್ಲಸ್ 8 ಇಸ್ ಈಕ್ವಲ್ ಟು 0. ಈಗ ಇದು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದಲ್ಲಿ. ಇದು ಒಂದು ಎಕ್ಸ್ಟ್ರಾ ಅದ ಘಾತ ಸಂಖ್ಯೆ. ಇಲ್ಲಿಂದ ಮುಂದಿತ್ತು ಅಂದ್ರೆ ಚರಾಕ್ಷರದ ಘಾತ 2 ಕರೆಕ್ಟ್ ಆಗ್ತಿತ್ತು. ಇದು ಎಕ್ಸ್ಟ್ರಾ ಅದಂದ್ರೆ ಚರಾಕ್ಷರದ ಘಾತ 2ಕ್ಕಿಂತ ಹೆಚ್ಚು ಇರಬಾರದು. ಹಾಗಾಗಿ ಇದು ರೂಪದಲ್ಲಿ ಇಲ್ಲ. ಯಾವಾಗ ಇದು ರೂಪದಲ್ಲಿ ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇಲ್ಲ ಅಂದ್ರೆ ದತ್ತ ಸಮೀಕರಣವು
ದತ್ತ ಸಮೀಕರಣವು ವರ್ಗ ಸಮೀಕರಣ ಅಲ್ಲ ಅಂತ, ವರ್ಗ ಸಮೀಕರಣ ಅಲ್ಲ ಅನ್ನುವಂತ ಉತ್ತರ ಅಥವಾ ಇಲ್ಲ ಅನ್ನುವಂತ ಉತ್ತರವನ್ನ ಬರಿಬೇಕು. ಈಗ 8ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈಗ 8ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಇದು ವರ್ಗ ಸಮೀಕರಣವೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ವರ್ಗ ಸಮೀಕರಣವೇ ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಹೀಗಾಗಿ 7 ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನ ಕಂಡುಹಿಡಿದಿವಿ. ಯಾವುದು ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ರೂಪದಲ್ಲಿ ಬಂದಿರುತ್ತದೆಯೋ ಅದು ವರ್ಗ ಸಮೀಕರಣ ಹೌದು ಅಂತ ಹೇಳಿವಿ. ಯಾವುದು ಆದರ್ಶ ರೂಪದ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬಂದಿಲ್ಲ ಅದು ವರ್ಗ ಸಮೀಕರಣ ಅಲ್ಲ ಅಂತಕ್ಕಂಥದನ್ನ ಅಲ್ಲಿ ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೇವೆ 7 ಕ್ವಶನ್ಸ್. ಈಗ 8 ಕ್ವಶನ್ ಅನ್ನ ನೋಡೋಣ. ಈ ಕಡೆ ಅಂತೂ ಆಲ್ರೆಡಿ ರೆಡಿ ಇಟ್ಟಿದ್ದಾರೆ. ಪರಿಹಾರವನ್ನ ಪ್ರಾರಂಭಿಸಿದ್ದೇನೆ. x³ - 4x² - x + 1 ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದು a ಇದು b, a - b ಹೋಲ್ ಕ್ಯೂಬ್ ಅಂದ್ರೆ ಯಾವ ಸೂತ್ರ? ಈ ಸೂತ್ರ. a - b ಹೋಲ್ ಕ್ಯೂಬ್ ಸೂತ್ರ ಏನದ? a³ - b³ - 3ab ಇಂಟು ಬ್ರಾಕೆಟ್ a - b. a ಅಂದ್ರೆ x ಇದೆ, b ಅಂದ್ರೆ 2, a ಅಂದ್ರೆ x, b ಅಂದ್ರೆ 2, a ಅಂದ್ರೆ x, b ಅಂದ್ರೆ 2. ಫಸ್ಟ್ ಗೆ x, ಸೆಕೆಂಡ್ 2, ಫಸ್ಟ್ x, ಸೆಕೆಂಡ್ 2. ಇದನ್ನ ಇಲ್ಲಿದೆ ಅಲ್ಲ ಎ ಬಿ ಎ ಬಿ ಎ ಬಿ, ಅದನ್ನ ಆ ಸೂತ್ರದ ಪ್ರಕಾರದಲ್ಲಿ ಬರ್ಕೊಂಡು ಆ ಎ ಮತ್ತು ಬಿ ಬೆಲೆಗಳನ್ನ ಆದೇಶಿಸಲಾಗಿದೆ. ಈಗ x³ - 4x² - x + 1 ನೆಕ್ಸ್ಟ್ x⁻3 ಅಂದ್ರೆ x⁻3 ಅನ್ನ ಹಾಗೆ ಇಡಲಾಗಿದೆ. -2⁻3 ಅಂದ್ರೆ ಈಗಾಗಲೇ ಮೊದಲಿನ ಪ್ರಶ್ನೆಯಲ್ಲಿ ತೋರಿಸಿದ್ದೇನೆ. 2⁻3 ಅಂದ್ರೆ 2ಅನ್ನ 3 ಟೈಮ್ಸ್ ಬರ್ಕೋಬೇಕು. 2 2 4, 4 2 8 ಅನ್ನುವಂಥದ್ದು. ನೆಕ್ಸ್ಟ್ ಮೈನಸ್ ಇವು ಅನ್ನ ಗುಣಾಕಾರ -3 × x × 2 ಅಂದ್ರೆ 3 2 6 ಗುಣಿಲೆ x ಅಂದ್ರೆ 6x. ಇನ್ನು ಏನು ಉಳಿತು? x - 2 ಅನ್ನ ಉಳಿತು. ನೆಕ್ಸ್ಟ್ x⁻3 - 4x² - x + 1 ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು x⁻³ - 8. ಇದನ್ನು ಏಕಪದದಿಂದ ದ್ವಿಪದವನ್ನ ಗುಣಾಕಾರ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 6x × x ಅಂದ್ರೆ 6, x × x ಅಂದ್ರೆ x². ಮೈನಸ್ ಇಂಟು ಮೈನಸ್ ಪ್ಲಸ್ 6 2 12, ಇನ್ನ ಒಂದು x ಇದೆಯಲ್ಲ x ಅನ್ನ ಇಡಲಾಗಿದೆ. ಈ ಎಲ್ಲ ಪದಗಳನ್ನ ಎಡಭಾಗದಲ್ಲಿ ತರೋಣ. x⁻³ - 4x⁻² - x + 1 ಪ್ಲಸ್ x³ ಅನ್ನ ಈ ಕಡೆ ತಂದಾಗ -x³ ಆಯ್ತು. -8 ಅನ್ನ ಎಡಭಾಗದಲ್ಲಿ ತಂದಾಗ +8 ಆಗುತ್ತೆ. -6x² ಅನ್ನ ಎಡಭಾಗದಲ್ಲಿ ತಂದಾಗ +6x² ಆಗುತ್ತೆ. ಅದೇ ರೀತಿ +12x ಅನ್ನು ಈ ಕಡೆ ತಂದಾಗ -12x = 0. ಈಗ ಅವು ಯಾವ್ಯಾವ ಆದರ್ಶ ರೂಪದಲ್ಲಿ ಅವಂತ ನೋಡ್ಬೇಕಂದ್ರೆ ಸಜಾತಿ ಪದಗಳು. ಇಲ್ಲೊಂದು ಸಜಾತಿ ಪದ ಇದೆ, 1x³ - 1x³ ಅಂದ್ರೆ ಎರಡು ಸೇಮ್ ಇವೆ, ಹೌದು. ನೆಕ್ಸ್ಟ್ x² ನಲ್ಲಿ ಇಲ್ಲೊಂದು x² ಇದೆ, ಇಲ್ಲೊಂದು x² ಇದೆ. ಎರಡರ ಹಿಂದೆ ಚಿಹ್ನೆ ಪ್ಲಸ್ ಇದೆ ಅಥವಾ ಮೈನಸ್ ಇದೆ ನೋಡ್ಬೇಕು. ಒಂದರಿಂದ ಮೈನಸ್ ಇದೆ, ಒಂದರಿಂದ ಪ್ಲಸ್ ಇದೆ ಅಂದ್ರೆ ಅದನ್ನ ಕಳಿಬೇಕು. 6x² ನಲ್ಲಿ 4x² ಅನ್ನ ಕಳೆದಾಗ 2x². ದೊಡ್ಡ ಪೂರ್ಣಾಂಕದಿಂದ ಪ್ಲಸ್ ಇದೆ, ಪ್ಲಸ್ x² ಆದ ನಂತರ x ಅನ್ನ ನೋಡ್ರಿ, ಇಲ್ಲೊಂದು x ಇದೆ, ಇಲ್ಲೊಂದು x ಇದೆ. ಎರಡು ಋಣ ಪೂರ್ಣಾಂಕಗಳಿವೆ. ಎರಡು ಮೈನಸ್ ಇದ್ದಾಗ ಕೂಡಿಸ್ಬೇಕು. -12 - 1 -13x. ಎರಡು ಮೈನಸ್ ಇದ್ದಾಗ ಕೂಡಿಸಿನ ಚಿಹ್ನ ಮೈನಸ್. ನೆಕ್ಸ್ಟ್ ಸ್ಥಿರಾಂಕಗಳನ್ನ ನೋಡ್ರಿ, ಇಲ್ಲಿ 1 ಇದೆ, ಇಲ್ಲಿ 8 ಇದೆ. 1 ಮತ್ತು 8 ಎರಡು ಉಳಿವೆ. +1 + 8 ಅಂದ್ರೆ +9. ನೆಕ್ಸ್ಟ್ ಈಸ್ ಈಕ್ವಲ್ ಟು 0. ಇದು ಒರಿಜಿನಲ್ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ. ಹೀಗಾಗಿ ax² ಚರಾಕ್ಷರದ ಘಾತ ಹೈಯೆಸ್ಟ್ 2 ಬಂದಿದೆ. ax² + bx + c = 0 ರೂಪದಲ್ಲಿದೆ. ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿದೆ ಅಂತ ಅರ್ಥ. ಯಾವಾಗ ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ನಮ್ಮ ಉತ್ತರವನ್ನ ಬಂದಿದೆಯೋ ಆವಾಗ ದತ್ತ ಸಮೀಕರಣವು ವರ್ಗ ಸಮೀಕರಣ ಹೌದು ಅಂತ ಬರೀಬೇಕು. ವರ್ಗ ಸಮೀಕರಣ ಹೌದು ಅನ್ನುವಂತಹ ಉತ್ತರ. ಇಲ್ಲಿಗೆ ಅಭ್ಯಾಸ 4.1 ಅಭ್ಯಾಸದ 8 ಪ್ರಶ್ನೆಗಳಿಗೆ, 1ನೇ ಪ್ರಶ್ನೆಯಲ್ಲಿ ಬರುವಂತಹ 8 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿದಿದ್ದೇನೆ. ಈಗ 4.1ರಲ್ಲಿ 2ನೇ ಪ್ರಶ್ನೆಗಳಿದೆ. ಆ 2ನೇ ಪ್ರಶ್ನೆಗಳು ವರ್ಡ್ಸ್ ಪ್ರಾಬ್ಲಮ್ಗಳು ಏನಿವೆ ಅಂತಂದ್ರೆ ಅವುಗಳನ್ನ ಕೇವಲ ವಾಕ್ಯಗಳಲ್ಲಿರುವಂತಹ ಪ್ರಶ್ನೆಗಳನ್ನ ಕೇವಲ ಅದನ್ನ ಸಮೀಕರಣದ ರೂಪದಲ್ಲಿ ಮಾತ್ರ ಬರೀರಿ ಅಂತ ಈ 4.1 ಅಭ್ಯಾಸದಲ್ಲಿದೆ. ಆದ್ರೆ ನಾನು ಅವುಗಳನ್ನ ನಂತರದಲ್ಲಿ ತೆಗೆದುಕೊಂಡು ಅದನ್ನ ವಾಕ್ಯ ರೂಪದಲ್ಲಿರುವಂತಹ ಪ್ರಶ್ನೆಗಳನ್ನ ಸಮೀಕರಣ ರೂಪದಲ್ಲಿ ಬರೆದು ಅದರ ಬೆಲೆಯನ್ನ ಕಂಡುಹಿಡಿಯುವಂಥದ್ದು ಕೂಡ ನಾನು ಬಿಡಿಸುವುದಕ್ಕೋಸ್ಕರವಾಗಿ ನಾನು ಇದರ 4.1ರ ಮುಂದಿನ ಪ್ರಶ್ನೆಗಳನ್ನ ತೆಗೆದುಕೊಳ್ತಾ ಇಲ್ಲ. 4.2 ಅಭ್ಯಾಸದಲ್ಲಿ ಈ ಒಂದು ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಬಂದಾಗ
ಇದರ ಪರಿಹಾರವನ್ನ ಕಂಡುಹಿಡಿಯುವಂತದ್ದು. ನೆಕ್ಸ್ಟ್ ಅದನ್ನ ವಿವರಣೆಯನ್ನ ಕೊಟ್ಟು ಅಂದ್ರೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿತಕ್ಕಂಥದ್ದು ಹೇಳಿದ ನಂತರ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳನ್ನ ಅವು ಸಮೀಕರಣದಲ್ಲಿ ಬರೀತಕ್ಕಂಥವು ಇರ್ಬೋದು ಅಥವಾ ಬೆಲೆ ಕಂಡು ಹಿಡಿತಕ್ಕಂಥ ಇರ್ಬೋದು, ಅವೆಲ್ಲವುಗಳಿಗೆ ನಾವು ಕಂಪ್ಲೀಟ್ ಆದಂತ ಒಂದು ಪರಿಹಾರವನ್ನ ಆ ಕೊಟ್ಟಿರುವಂತಹ ವರ್ಡ್ ಪ್ರಾಬ್ಲಮ್ಗಳನ್ನ ವಾಕ್ಯ ರೂಪದ ಸಮಸ್ಯೆಯನ್ನ ಸಮೀಕರಣ ರೂಪದಲ್ಲಿ ಬರೆದು ಅದನ್ನ ಆದರ್ಶ ರೂಪದಲ್ಲಿ ತಂದು ಆದರ್ಶ ರೂಪದ ನಂತರ ಅದಕ್ಕೆ ನಾವು ಪರಿಹಾರವನ್ನ ಕಂಡು ಹಿಡಿತಕ್ಕಂಥದ್ದು ಮಾಡೋಣ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.